2028ರ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ನೆಕ್ಸ್ಟ್ ಏನೇ ಇದ್ರು 2028ರ ಎಲೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಪಕ್ಷ ಸಂಘಟನೆ ಮಾಡೋದು, ಪ್ರಚಾರ ಮಾಡೋದು. ಸೊ ಹಾಗಾಗಿ JDSನಿಂದ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಕುಮಾರಸ್ವಾಮಿ ಅವರು ಅಂತ? ಖಂಡಿತವಾಗ್ಲೂ ಪಕ್ಷ ಸಂಘಟನೆ ನಮ್ಮದು ಜೋರಾಗಿ ನಡೀತಾ ಇದೆ, ಸಂಘಟನೆ ಆಗ್ತಾ ಇದೆ. ಇವತ್ತು ಏನಾದರೂ ಡಿ ಕೆ ಶಿವಕುಮಾರ್ ಅವರು ಏನಾದರೂ ನಾಳೆ ಸಿ ಎಂ ಸ್ಥಾನದಿಂದ ಏನಾದರೂ ಕುಂತು ಸಿ ಎಂ ಸ್ಥಾನ ತಗೊಂಡ್ರು ಅಂದರೆ ಅವ್ರ ಮುಂದೆ ಇರೋ ಚಾಲೆಂಜಸ್ GB ಎಲೆಕ್ಷನ್. GB ಎಲೆಕ್ಷನ್ ಏನು BBMPನ GBM ಮಾಡ್ಬಿಟ್ಟು ಆದ್ಮೇಲೆ 7,000 ಕೋಟಿ ಅನುದಾನ ತಂದು ಬೆಂಗಳೂರಿಗೆ ಮಾಡಿಲ್ಲ ಅಂತ ಇವತ್ತು ಜನ ಕೇಳೋ ಪರಿಸ್ಥಿತಿ ಇದ್ದಾರೆ. ಅಪಾರ್ಟ್ಮೆಂಟ್ ಮುಂದೆ ಹೋದರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೇಳುತ್ತೆ, ನಮಗೆ ಏನು ಪರಿಹಾರ ಕೊಟ್ಟಿದ್ದು, ನಿಮ್ಗೆ ಯಾಕೆ ಓಟ್ ಕೊಡಬೇಕು ಅಂತ ಕೇಳುತ್ತೆ. ಇಂಡಸ್ಟ್ರಿ MSME ಇಂಡಸ್ಟ್ರಿಗಳ ಮುಂದೆ ಹೋದಾಗ ಇಂಡಸ್ಟ್ರಿಯವ್ರು ಕೇಳ್ತಾರೆ, ನೀವು ನೀರು ಕೊಟ್ಟಿಲ್ಲ, ಕರೆಂಟ್ ಕೂಡ ರಸ್ತೆ ಕೊಟ್ಟಿಲ್ಲ, ಕೇಳಕ್ಕೆ ಬಂದರೆ ನಿಮ್ಗೆ ಇಷ್ಟ ಇದೆ ಬೆಂಗಳೂರು ಬಿಟ್ಟು ಆಚೆ ಹೋಗಿ ಅಂತಾರೆ. ಮನೆ ಮುಂದೆ ಕೇಳಕ್ಕೆ ಹೋಗ್ತಾರೆ, ನೀವು ಕಸ ಕೂಡ ಟ್ಯಾಕ್ಸ್ ಹಾಕಿದ್ರೆ ನಿಮ್ಗೆ ಯಾಕೆ ಕೊಡಬೇಕು ಓಟು ಅಂತಾರೆ. 1 kg ಕಸ ಹಾಕಿದ್ರೆ ನೀವು 1 ಟನ್ ಕಸ ಹಾಕಿಸಿ ಪ್ರೂಫ್ ಮಾಡಿದಿರಿ. ಇಂಥ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಇವರು GB ಎಲೆಕ್ಷನ್ಸ್ ಅಲ್ಲಿ ಕೈ ಸುಟ್ಕೊಂತಾರೆ. ಇವರೇ ಪಕ್ಷನೇ ಉಳಿಯಲ್ಲ ಅಂತ ಪರಿಸ್ಥಿತಿ ಇದ್ದಾಗ JDS ಬಗ್ಗೆ ಮಾತಾಡೋಂಥದ್ದೇ ಇಲ್ಲ. NDA ಸರ್ಕಾರ ಮುಂದೆ ಚುಕ್ಕಾಣಿ ಹಿಡಿಯೋದು ಸಹಜ, ಯಾಕಂದ್ರೆ ಜನ ಕೂಡ ಬದಲಾವಣೆ ಬೇಕಾಗಿದೆ. ಜಗದ ಬದಲಾವಣೆ ಇವತ್ತು ನೋಡ್ತಾ ಇದ್ದಾರೆ ಜನ. ಪ್ರಾದೇಶಿಕ ಪಕ್ಷನ ಇವತ್ತು ಯಾವ ರೀತಿ ನಡೆಸ್ಕೊತಾ ಇದೆ ಸೌತ್ ಇಂಡಿಯಾದಲ್ಲಿ. ಇವತ್ತು ಎಲ್ಲ ಕಡೆ ನೋಡಿರ್ಬೋದು ನೀವು, ತಮಿಳ್ನಾಡಲ್ಲಿ ನೋಡಿರ್ಬೋದು, ಪಾಂಡಿಚೇರಿಯಲ್ಲಿ ನೋಡಿರ್ಬೋದು, ಕೇರಳದಲ್ಲಿ ನೋಡಿರ್ಬೋದು. ಅಂದರೆ ಈ ಸೌತ್ ಇಂಡಿಯಾಕ್ಕೆ ಪ್ರಾದೇಶಿಕ ಪಕ್ಷಗಳೇ ಒಂದು ಹೊತ್ತು ಅಭಿವೃದ್ಧಿ ಆಗಬೇಕಂದ್ರೆ ಸಂಕೇತನೇ ಆ ಪ್ರಾದೇಶಿಕ ಪಕ್ಷಗಳು. ಹಂಗಾಗಿ ಈ ಒಂದು ಬದಲಾವಣೆಯಿಂದ JDS ಪಕ್ಷಕ್ಕೆ ಯಾವತ್ತೂ ಏನೂ ಆಗಲ್ಲ, ಆಗೋದಿಲ್ಲ. ಈಗ ಅವರು CM ಸ್ಥಾನ ಆಗಿ ಅವರು ಈ ಪರಿಪೂರ್ಣ 2 ವರ್ಷ ನಿಭಾಯಿಸದೆ ಅವ್ರಿಗೆ ಬೆಂಕಿ ಮೇಲೆ ನಡೆದಂಥ ಒಂದು ಹೋರಾಟ ಆಗಿರುತ್ತೆ. ಹಾಗಾಗಿ GB ಎಲೆಕ್ಷನ್ ಸಮರ್ಥವಾಗಿ ನಿಭಾಯಿಸಕ್ಕೆ ಒಂದು ಶಕ್ತಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಲ್ಲ ಅಂತ ನಾವು ಹೇಳ್ಬೋದಾಗಿದೆ ಸಂದರ್ಭದಲ್ಲಿ. ಈಗ ಬೆಂಗಳೂರು ಅಂತ